ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ನಾನು ಆರಾಮದೀನಿ ನೋಡ್ರಿ. ಬರ್ರಿ ಇವತ್ತಿನ ಲಾಗನ ಸ್ಟಾರ್ಟ್ ಮಾಡೋಣ್ರಿ. ನೋಡ್ರಿಪ್ಪ, ನಮ್ಮ ನಸರನವ್ರಂತೂ ಓಪನಿಂಗ್ ನೋಡಿದ್ರಿ. ಎಲ್ಲರೂ ಸಪೋರ್ಟ್ ಮಾಡಿದ್ರಿ. ನಮಗಂತೂ ಭಾಳ ಖುಷಿ ಆಗತ್ತೈತ್ರಿ. ನಸರನವ್ರ ಮನೆ ಕಟ್ಟಿಸ್ಯಾರಿ, ಅದನ್ನು ನಿಮ್ಗೆ ಕಂಪ್ಲೀಟಾಗಿ ನಾವು ತೋರಿಸಿಲ್ರಿ. ಹಾಗಾಗಿ ನಮ್ಮ ನಸರನವ್ರ ಮನೆ ಹೆಂಗೈತೆ ಅನ್ನೋದು ಇವತ್ತು ಕಂಪ್ಲೀಟಾಗಿ ಹೋಮ್ ಟೂರ್ ಮಾಡ್ತೀವಿ ರೀ. ಬರ್ರಿ, ನಸರನವ್ರ ಮನೆ ನಿಮಗೆ ತೋರಿಸ್ತೀನಿ ರೀ ನಾನು. ರೆಡಿ. ಇವಾಗ ನೋಡಿ, ನಾನು ಫಸ್ಟ್ ಮೇಲ್ಗಡೆ ಅಂತ ಎಲ್ಲ ತೋರಿಸ್ಕೊಂತ ಆಮೇಲೆ ನಾನು ಕಿಚನ್ ರೂಮ್ ಎಲ್ಲ ತೋರಿಸ್ತೀನಿ ರೀ. ಫಸ್ಟ್ ಮೇಲ್ಗಡೆ ಹೋಗೋಣ ನೋಡ್ರಿ. ಇಲ್ಲೆಲ್ಲ ಪಾಟೋಣಿ ಎಂತ ಮಸ್ತ್ ಮಾಡ್ಸ್ಯಾರಿ. ಇದಕ್ಕೆಲ್ಲ ಟೈಲ್ಸ್ ಏನು ಹಾಕ್ಯಾರಂತ ಎಲ್ಲ ಮಾರ್ಬಲ್ ಹಾಕ್ಸ್ಯಾರಿ ಅವರು. ಮಸ್ತ್ ಆಗೈತ್ರಿ. ಮ್ಯಾಗ ಹತ್ತದಂದ್ರೆ ಈಗ ಸೆಕೆಂಡ್ ಫ್ಲೋರಿಗೆ ಬರ್ತೀವಿ ನೋಡ್ರಿ. ಸೆಕೆಂಡ್ ಆಯ್ತು, ಈಗ ಥರ್ಡ್ ಫ್ಲೋರ್ಗೆ ಹೋಗನ್ರಿ. ಫಸ್ಟ್ ಪೂರ ಮ್ಯಾಲಿಂತ ನಾನು ತೋರಿಸ್ತೀನಿ ರೀ ನಿಮ್ಗೆ. ಹೆಸರು ಮ್ಯಾಲ ಹೋಗಿ ತಳಗಿಡ್ಬಿಟ್ಟು ನಮ್ಮ ಮನೆ ಸಾಕಾಗಿ ಹೋಗತ್ರಿಪ್ಪ. ಫಸ್ಟ್ ಈ ರೂಮಿಗೆ ಬರೋಣ. ಇದು ಒಂದು ದೊಡ್ಡ ರೂಮ್ ಮಾಡ್ತಾರೆ ರೀ ಮೇಲ್ಗಡೆ ರೀ. ಅಂದ್ರೆ 3ನೇ ಅಂತಸ್ತಿನ ಮೇಲೆ ರೀ. ಇದು ಏನೋ ಬೆಡ್ರೂಮ್ ಅದು ಏನೈತೆ, ಇದೊಂದು ಹಾಲ್ ಐತಿ. ಆಮೇಲೆ ಈ ಬೆಡ್ ತೋರಿಸ್ತೀನಿ ನಾನು. ಇವ್ ನೋಡ್ರಿ, ಅಟ್ಯಾಚ್ ಬಾತ್ರೂಮ್ ಐತ್ರಿ. ಆಮೇಲೆ ಇದು ಕಿಚನ್ ರೀ. ಕಿಚನ್ ಹತ್ರ ಮಸ್ತ್ ಐತ್ರಿ. ಸಣ್ಣದ್ರ ಪರವಾಗಿಲ್ರಿ. ಒಂದು ಸಾಮಾನು ಏನೋ ತಳಗಡೆ ಇಡಂಗಿಲ್ಲ. ಮೇಲ್ಗಡೆ ಸೆಲ್ಫ್ ಮಾಡ್ಸ್ಯಾರಿ. ಆಮೇಲೆ ಇಲ್ಲಿ ದೇವ್ರ ಫೋಟೋ ಇಡಕ್ಕೆ ಇದನ್ನೊಂದು ಸೆಲ್ಫ್ ಮಾಡ್ಸ್ಯಾರಿ. ಸಿಂಕ್ ಐತ್ರಿ. ಸಿಂಕಿನ ನಳನ ಐತ್ರಿ. ಗ್ಯಾಸ್ ಕಟ್ಟಿ ಸೂಪರ್ ಐತ್ರಿ. ಆಮೇಲೆ ಇಲ್ಲಿ ನೋಡ್ರಿ, ಎಲ್ಲಾನ ಸಾಮಾನು ಇಡ್ಬೋದ್ರಿ ನಾವು. ಇಲ್ಲಿ ಸಿಲಿಂಡರ್ ಅದೆಲ್ಲ ಇಡ್ಬೋದ್ರಿ. ಆಮೇಲೆ ಮಸ್ತ್ ಕಿಟಕಿನ ಐತ್ರಿ. ಇಲ್ಲಿ ಸಾಸಿವೆ ಜೀರಿಗೆ ಡಬ್ಬಿನೂ ಇಡ್ಬೋದ್ರಿ. ಅಷ್ಟು ಮಸ್ತ್ ಮಾಡ್ಸ್ಯಾರಿ. ಏನು ತಳಗಿಡಂಗಿಲ್ಲ ನೋಡ್ರಿ, ಅಷ್ಟು ಸೂಪರ್ ಆಗಿ ಮಾಡ್ಸ್ಯಾರಿ. ಆಮೇಲೆ ಇಲ್ಲೆಲ್ಲ ಬಂಡೆ ಸಾಮಾನು ನಾವು ದಬ್ಬ ಹಾಕ್ಬೋದ್ರಿ. ಇಲ್ಲಿ ಕೂಡ ಸ್ವಲ್ಪ ಮಸ್ತ್ ಮಾಡ್ಸ್ಯಾರ. ಒಂದು ಸ್ವಲ್ಪ ಎಲ್ಲಿ ಗ್ಯಾಪ್ ಕೊಟ್ಟನ್ರಿ ಮನೆಯೊಳಗೆ. ಎಲ್ಲಾನ ಯೂಸ್ ಮಾಡ್ಕೊಂತ ಮಸ್ತ್ ಮಾಡ್ಯಾರಿ. ಆಮೇಲೆ ಇಲ್ಲೊಂದು ಈ ಹಾಲ್ನಾಗ ಇಲ್ಲೊಂದು ಕಿಟಕಿ ಮಾಡ್ಸ್ಯಾರಿ. ಗಾಳಿ ಬೆಳಕು ಮಸ್ತ್ ಬರ್ತದ್ರಿ. ಇಲ್ಲಿಂದ ಬರೀಕ ಹೊರಗೆ ಮಾಡ್ತಾರೆ. ದೊಡ್ಡದೊಂದು ಹೊರಂಡ ಐತೆ ನೋಡ್ರಿಪ್ಪ. ಇಲ್ಲಿ ಹೊರಗಂತ್ರ ಸಿಕ್ಕಾಪಟ್ಟೆ ಮಸ್ತ್ ದೊಡ್ಡದು ಜಾಗ ಬಿಟ್ಟಾರ ಇಲ್ಲೆಲ್ಲ. ಆಮೇಲೆ ಏನಾದರೂ ಫಂಕ್ಷನ್ ಮಾಡಿದ್ರಪ್ಪ ಅಂತಂದು ಹೇಳಿದ್ರೆ ಮೇಲ್ಗಡೆನೇ ಮಾಡ್ಬೋದ್ರಿ ಅವ್ರು ಆರಾಮ್ಸೆ. ಅಷ್ಟು ದೊಡ್ಡದು ಜಾಗ ಐತ್ರಿ ಇಲ್ಲಿ. ಅಲ್ಲಿಂದ ಹಿಡಿದು ಇಲ್ಲಿ ಮಟನೂ ಐತ್ರಿ. ಆರಾಮ ಬ್ಯಾಸಿಗೆಗಾಲದಾಗ ಎಷ್ಟು ಮಂದಿ ಆದ್ರೂ ಮಕ್ಕಳಕ್ಕನ ಜಾಗ ಐತೆ ನೋಡ್ರಿ. ಇಲ್ಲಿ ಮೇಲೆ ಇಷ್ಟು ಜಾಗ ಬಿಟ್ಟಾರ. ಮೇಲ್ಗಡೆ ರೂಮ್ ಹತ್ರ ಆದ್ರಿ. ಈಗ ಸೆಕೆಂಡ್ ಫ್ಲೋರ್ಗೆ ಹೋಗಿ ಅಲ್ಲಿ ತೋರಿಸ್ತೇನೆ ಬರ್ರಿ. ಅಲ್ಲಿ 2 ಮನೆ ಅದಾವ್ರಿ. ಬರ್ರಿ ಅವನು ತೋರಿಸ್ತೇನೆ. ಸೆಕೆಂಡ್ ಫ್ಲೋರ್ ಒಳಗೆ ನೋಡ್ರಿ, ಇದು ಮಸ್ತ್ ಮನೆ ಐತ್ರಿ. ಇಲ್ಲಿ ಬೆಡ್ರೂಮ್ ಐತ್ರಿ, ಕಿಚನ್ ಐತ್ರಿ, ಆಮೇಲೆ ಅಟ್ಯಾಚ್ ಬಾತ್ರೂಮ್ ಐತ್ರಿ. ಮಸ್ತ್ ಐತ್ರಿ. ಇದು ಹಾಲ್ ನೋಡ್ರಿ. ಹಾಲ್ ಒಳಗೆಲ್ಲ POP ಮಾಡ್ಸ್ಯಾರಿ. ಆಮೇಲೆ ಫ್ಯಾನ್ ಐತ್ರಿ. ಮಸ್ತ್ ಲೈಟಿಂಗ್ ಮಾಡ್ಸ್ಯಾರಿ. POP ಅಂತೂ ಸೂಪರ್ ಆಗ್ಯಾರ. ತಡ್ರಿ ಹಚ್ಚಿ ತೋರಿಸ್ಕೊಂಡ್ರಿ. ಇದು ಬಾತ್ರೂಮ್ ಅದ ನೋಡ್ರಿ. ಇಷ್ಟೆಲ್ಲ ಮಸ್ತ್ ಮಾಡ್ಸ್ಯಾರಿ. ಆಮೇಲೆ ಇಲ್ಲಿ ಹೋಗನ್ರಿ. ಆಮೇಲೆ ಇಲ್ಲಿ ಕಿಚನ್ ನೋಡ್ರಿ, ಎಷ್ಟು ಮಸ್ತ್ ಆಗೈತ್ರಿ. ಇದು ಸೇವಾ ಮಾಡ್ಸ್ಯಾರಿ ಕಿಚನ್ ಎಲ್ಲ. ಹೌದಾ, ಗ್ಯಾಸ್ ಕಟ್ಟಿ ಇಲ್ಲಿ ಸ್ವಲ್ಪ. ಆಮೇಲೆ ಇಲ್ಲೊಂದು ಕಿಟಕಿ ರೀ, ಸಿಂಕ್. ಆಮೇಲೆ ಇಲ್ಲಿ
ಅಟ್ಯಾಚ್ ಬಾತ್ರೂಮ್ ಐತ್ರಿ. ಇಲ್ಲಿ ಎಲ್ಲ ಗ್ಯಾಸ್ ಸಿಲಿಂಡರ್ ಎಲ್ಲ ಇಡ್ಬೋದ್ರಿ, ಅಷ್ಟೆಲ್ಲ ಜಾಗ ಮಸ್ತ್ ಐತೆ ನೋಡ್ರಿ. ಇಲ್ಲಿ ಸ್ವಲ್ಪ ಮಾಡ್ತಾರೆ, ಸಪ್ರೇಟ್ ಬ್ಯಾಗ್ಲೇ ಇಟ್ಟಾರಲ್ಲಿ. ರೆಡಿ ಹಾಲ್ ಆತ, ಕಿಚನ್ ಆತ್ರಿ. ಈಗ ಬೆಡ್ರೂಮ್ ರೀ, ಇದಕ್ಕೆ ಬೆಡ್ರೂಮ್ ಐತೈತಿ. ಬೆಡ್ರೂಮ್ ದೊಡ್ಡದು ಐತ್ರಿಪ್ಪ. ಬೆಡ್ರೂಮ್ ಒಳಗನ ಸೆಲ್ಫ್ ಮಾಡ್ಸ್ಯಾರಿ. ಆಮೇಲೆ ಕಪಾಟ್ ಗತ್ತೆ ಈ ಕಡೆ ಇಲ್ಲಿ ನೋಡ್ರಿ, ಕಪಾಟ್ ಮಾಡ್ಸ್ಯಾರಿ. ಕಪಾಟ್ ಒಳಗೆ ಅರ್ಬಿ ಇಡ್ಬೋದ್ರಿ, ನಾವು ಹಾಸಿಗೆ ಇಡ್ಬೋದು. ಮಸ್ತ್ ಮಾಡ್ಸ್ಯಾರಿ. ದೊಡ್ಡ ದೊಡ್ಡ ಕಪಾಟ್ ಅದಾವೆ. ಮ್ಯಾಲೆ ಸೆಲ್ಫ್ ಐತ್ರಿ. ಆಮೇಲೆ ಇದಕ್ಕೆ ಫ್ಯಾನ್ ಇಟ್ಟಿರಲಿ. ಆಮೇಲೆ ಇದೊಂದು ದೊಡ್ಡ ಕಿಟಕಿ ರೀ. ಇಲ್ಲಿ ಗಾಳಿ ಬೆಳಕು ಮಸ್ತ್ ಕಾಣ್ತದೆ. ಈ ಮನೆ ನೋಡ್ರಿ ಪಾಲೆ ಬಾಡಿಗೆ ಬಂದಾರಿ. ಅವ್ರು ಬಂದು ನಿನ್ನೆ ಹಾಲು ಉಕ್ಕಿಸಿ ಹೋಗ್ಯಾರ್ರಿ. ಅವ್ರು ಇನ್ನೂ ಸಾಮಾನು ಏನೋ ಶಿಫ್ಟ್ ಮಾಡಿಲ್ರಿ. ಅವ್ರು ಯಾವ ಬರ್ತಾರೋ ಗೊತ್ತಿಲ್ರಿ. ಆಮೇಲೆ ಇನ್ನೊಂದು ಮನೆ ಐತ್ರಿ. ಇಲ್ಲಿ ಸೆಕೆಂಡ್ ಫ್ಲೋರ್ ಒಳಗೆ 2 ಮನೆ ಅದಾವ್ರಿ. 2 ಸೇಮ್ ಮನೆ ಅದಾವ್ರಿ. ಈಗ ಒಂದಂತ ತೋರಿಸಿದೆ, ಇದು ಸೇಮ್ ಐತ್ರಿ. ಹೌದಾ, ಇಲ್ಲಿ ಸೇಮ್ ರೀ. ಇದು ದೊಡ್ಡ ಹಾಲ್ ಐತ್ರಿ. ಹಾಲ್ ಒಳಗೆ ಒಂದು ದೊಡ್ಡ ಕಿಟಕಿ ಐತ್ರಿ. ಇಲ್ಲಿ POP ಮಾಡಿಸ್ಯಾರಿ ಮಸ್ತ್. ಆಮೇಲೆ ಫ್ಯಾನನ ಐತ್ರಿ. ಇದು 2 ಕಿಟಕಿ ಅದಾವ್ರಿ. ಇಲ್ಲೊಂದು ಐತ್ರಿ ಕಿಟಕಿ, ಇಲ್ಲೊಂದು ಐತ್ರಿ ಕಿಟಕಿ. ಲೈಟಿಂಗ್ ಗೀಟಿಂಗ್ ಎಲ್ಲ ಮಸ್ತ್ ಅದಾವ್ರಿ. ಆಮೇಲೆ ಇದು ಕಿಚನ್ ಸೇಮ್ ಐತ್ರಿ. ಇದು ದೊಡ್ಡ ಕಿಚನ್. ಒಂದು ಜಾಗ ನೋಡ್ರಿ, ಒಂದೊಂದು ಮೂಲೆಗ ಒಂದೊಂದು ಏನು ವೇಸ್ಟ್ ಮಾಡಿದಾಗ ಎಲ್ಲದನ್ನು ಯೂಸ್ ಮಾಡ್ಕೊಂಡಾರ ಅವರು. ಪ್ರತಿಯೊಂದು ಸಾಮಾನು ನಾವು ಇಡ್ಬೋದ್ರಿ. ಆ ಥರ ಎಲ್ಲ ಮಸ್ತ್ ಪ್ಲಾನಿಂಗ್ ಮಾಡಿ ಕಟ್ಟಿಸ್ತಾರೆ. ನೋಡ್ಬೋದ್ರಿ ನೀವು. ಇಲ್ಲಿ ಸ್ವಲ್ಪ, ಅಲ್ಲಿ ಸ್ವಲ್ಪ, 2 ಮನೆಗೂ ಸೇಮ್ ಅದಾವೆ. ಇದಕ್ಕೂ ಸೇಮ್ ದೇವ್ರಗುಣ ಮಾಡ್ತಾರೆ. ಈ ಆ ಮನೆಗೂ ಹಿಂಗೈತೆ ದೇವ್ರಗುಣ, ಇಲ್ಲಿ ಹಿಂಗೆ ಮಾಡ್ತಾರೆ. ಆಮೇಲೆ ಇದು ಬೆಡ್ರೂಮ್ ಈ ಕಡೆ ಐತ್ರಿ. ಬೆಡ್ರೂಮ್ ದೊಡ್ಡದೈತ್ರಿ. ಅಟ್ಯಾಚ್ ಬಾತ್ರೂಮ್ ಐತ್ರಿ. ಇಲ್ಲೇ ಬೆಡ್ರೂಮ್ ಸೇಮ್ 2 ಕಡೆನೂ. ಈಗ ಒಂದು ದೊಡ್ಡ ಕಿಟಕಿ ಐತ್ರಿ. ಇಲ್ಲಿ ಸ್ವಲ್ಪ ಮಾಡ್ಸ್ಯಾರಿ. ಮ್ಯಾಲೆ ಸ್ವಲ್ಪ ಐತ್ರಿ. ಈಗ ಹೊರಗೆ ಬಂದು ನಿಂತು ನೋಡಿಲ್ಪ ಅಂತ ಹೇಳಿದ್ರೆ, ಈಗ ನೋಡಿ ಸುತ್ತಲ ಹಸಿರು ಹೊಲ ರೀ. ಆಮೇಲೆ ನಮ್ಮ ಹೆಸರಿನವ್ರ ಮನೆ ಇದ್ರಿಗೆ ಅಪೋಸಿಟ್ನ ಒಂದು ಗಾರ್ಡನ್ ರೆಡಿ ಆಗತ್ತೈತ್ರಿ. ಅದು ಇನ್ನೂ ಕಂಪ್ಲೀಟಾಗಿ ರೆಡಿ ಆಗಿಲ್ರಿ. ಆ ಗಾರ್ಡನ್ ನಿಮ್ಗೆ ತೋರಿಸಿನ್ರಿ ನಾನು. ಅಲ್ಲಿ ಒಳಗೆ ಏನು ಬಿಡಂಗಿಲ್ರಿ, ಇನ್ನು ಅಲ್ಲೆಲ್ಲ ಕೆಲಸ ನಡೆಯಕತ್ತೈತ್ರಿ. ಮಸ್ತ್ ರೀ. ಅಲ್ಲಿ ಗಾರ್ಡನ್ ಐತ್ರಿ. ವಾಕಿಂಗ್ ಆರಾಮ್ ಹೋಗ್ಬೋದ್ರಿ. ಮಸ್ತ್ ಎಲ್ಲದೂ ಇಂಪ್ರೂವ್ಮೆಂಟ್ ಐತ್ರಿ. ಆಮೇಲೆ ನೋಡ್ರಿ, ಇಲ್ಲಿ ಇಷ್ಟೆಲ್ಲ ಜಾಗ ಬಿಟ್ಟಾರಿ. ಇಲ್ಲಿ ಆರಾಮ ಕುರ್ಚಿ ಹಾಕ್ಯಂಡು ಇಲ್ಲಿ ಕುಂದ್ರಬೋದ್ರಿ. ಆಮೇಲೆ ಬ್ಯಾಸ್ಗೆಗಾಲದಾಗ ಇಲ್ಲಿ ಮುಕ್ಕೋಬೋದ್ರಿ. ಇಲ್ಲಿ ಮಸ್ತ್ ಐತ್ರಿ. ಮಳೆ ಬಂದ್ರೆ ಏನು ನೀರ್ಗಿರಿ ಏನು ಸಿಡಿಯಂಗಿಲ್ರಿ. ಚಲೋ ಐತ್ರಿ. ಇದನ್ನೊಂದು ಡಿಸೈನ್ ಮಾಡ್ತೀನಿ. ಇಲ್ಲಿ ಮಸ್ತ್ ಐತ್ರಿ ಡಿಸೈನ್. ಆಮೇಲೆ ನೋಡಿ ಫ್ರೆಂಡ್ಸ್, ಇಲ್ಲಿ 4 ಮೀಟ್ರ್ ಅದಾವ್ರಿ. 4 ಮನೆ ಮೀಟ್ರ್ ಬೇರೆ ಬೇರೆ ಅದಾವ್ರಿ. ಏನು ಪ್ರಾಬ್ಲಮ್ ಇಲ್ಲರಿ. ಮೀಟರ್ದು ಕರೆಂಟ್ ಬಿಲ್ ಜಾಸ್ತಿ ಬಂತು ಹೆಚ್ಚಿಗೆ ಬಂತು ಅನ್ನೋದು ಏನಿಲ್ಲರಿ. ಎಲ್ಲ ಬೇರೆ ಸಪ್ರೇಟಾಗಿ ಮಾಡಿಸ್ಬಿಟ್ಟಾರ ಒಂದು ಮೀಟ್ರ್. ಆಮೇಲೆ ನೋಡ್ರಿ, ನಾನು ಮತ್ತೆ ನೈಟ್ ಸ್ಟಾರ್ಟ್ ಮಾಡಿದೆ ರೀ ಹೋಮ್ ಟೂರ್ ಮಾಡೋಕೆ. ಯಾಕಂದ್ರೆ ಅಲ್ಲೆಲ್ಲ ಸಾಮಾನು ಶಿಫ್ಟ್ ಮಾಡಾಕತ್ತಿದ್ರಿ. ಇದು ಎಂಟರೆನ್ಸ್ ಗೇಟ್ ಐತಲ್ರಿ, ಅಲ್ಲಿ ಲೈಟಿಂಗ್ ಮಾಡ್ಯಾರ ನೋಡ್ರಿ. ಎಷ್ಟು ಮಸ್ತ್ ಐತ್ರಿ. ಆಮೇಲೆ ಇಲ್ಲಿ ಒಳಗೆ ಹೋಗ್ಬೇಕ್ರಿ. ಹಿಂಗೆ ಈಗ ಅವ್ರ ಒಳಗೆ ಅದೇ ಇದೆಲ್ಲ ಹಾಲ್ ರೀ. ಹಾಲ್ನಾಗೆಲ್ಲ ಮಕ್ಕಳು ಆಟ ಆಡತ್ತಾರೆ. ಈ ಕ್ಲಿಪ್ಪನ್ನು ನಾನು ಅವತ್ತು ಇದನ್ನು ಮಾಡೋಕೆ ಹೊರಂಗನ್ ಮಾಡಕತ್ತಾರಲ್ಲ, ಆ ಕ್ಲಿಪ್ ರೀ ಇದು. ಈಗ ಹೊಸ ಕ್ಲಿಪ್ ಹಾಕ್ಬೇಕಪ್ಪ ಅಂದ್ರೆ ಅವರೆಲ್ಲ ಏನೋ ಸಾಮಾನೆಲ್ಲ ಕಾಲಾಗ ಇದ್ದು ರೀ ಅವು. ಇದು ಜುಮ್ಮರ್ ನೋಡ್ರಿ, ಎಷ್ಟು ಮಸ್ತ್ ಐತ್ರಿ ಇದು. ಇದು ಫಿಶ್ ಟ್ಯಾಂಕ್ ರೀ ಅವ್ರ ಮನೆ ಒಳಗಿಂದ. ಆಮೇಲೆ ಇದು ನೋಡ್ರಿ ಫಸ್ಟ್ ಕಿಚನ್ ರೀ. ಇದು ಕಿಚನ್ ಒಳಗೆ ನೋಡ್ರಿ, ಅದೇ ಇನ್ನೂ ಇಲ್ಲೆಲ್ಲ ಕೆಲಸ ಆಗತ್ತೈತಲ್ಲ ಅಲ್ಲಿದ್ರಿ ಇದು. ನಾನು ನಿಮ್ಗೆ ಕಂಪ್ಲೀಟಾಗಿ ಹೋಮ್ ಟೂರ್ ತೋರಿಸ್ಬೇಕಂತಲೇ ಇಲ್ಲೆಲ್ಲ ನಾನು ಮೊನ್ನೆ ಸ್ವಲ್ಪ ಮಾಡ್ಕೊಂಡು ಇಟ್ಕೊಂಡಿತ್ತಲ್ರಿ, ಅದನ್ನು ನಿಮಗೆ ಈಗ ತೋರ್ಸಾಕತ್ತೇನೆ ರೀ. ಇದು ಕಿಚನ್ ಒಳಗೆ ಈ ಥರ ಎಲ್ಲ ಬಾಂಡೆ ಸಾಮಾನು ಇಡೋಕೆ ಮಾಡ್ಸ್ಯಾರ ಅವರು. ಪ್ರತಿಯೊಂದಕ್ಕೂ ಸೆಲ್ಫ್ ಮಾಡ್ಸ್ಯಾರದ. ಇವಷ್ಟು ಗಂಗಳ ಚೆರ್ಗಿ ಇಡಕ್ರಿ ಅಂದ. ಇಲ್ಲಿ ಒಂದು ಕಪಾಟ್ ಮಾಡ್ಸ್ಯಾರಿ. ಅದೇ ಎಷ್ಟು ಮಸ್ತ್ ಮಾಡಿ, ಒಂದು ಅಡುಗೆ ಸಾಮಾನು ಹೊರಗೆ ಇಡಂಗಿಲ್ಲ ರೀ, ಆ ಥರ ಎಲ್ಲ ಮಾಡ್ಸ್ಯಾರಿ. ಆಮೇಲೆ ನೋಡಿ, ಇಲ್ಲೊಂದು ದೊಡ್ಡ ಕಪಾಟ್ ಮಾಡ್ಸ್ಯಾರಿ ಅಡುಗೆ ಮನೆ ಒಳಗೆ. ಆಮೇಲೆ ಇದು ಓವನ್ ರೀ. ಇದು ನೀವೆಲ್ಲ ನೋಡಿರ್ಬೋದು ರೀ, ಹೌದೇನು ರೀ. ಇದು ಕಿಚನ್ ರೂಮಿಗೆಲ್ಲ ಇಷ್ಟೆಲ್ಲ ಮಾಡ್ಸ್ಯಾರ ಅವರು. ಮಸ್ತ್ ಮಾಡ್ಸ್ಯಾರಿ. ಮೇಲ್ಗಡೆನೂ ಎಲ್ಲ ಸೆಲ್ಫ್ ಅದ. ದೇವ್ರ ಗುಣ ಅದೆಲ್ಲ ಮಾಡ್ಸೋಕೆ ನೀವೆಲ್ಲ ಸೆಲ್ಫ್ ನೋಡ್ರಿ. ಇಲ್ಲಿ ಏನು ಬೇಕಾದ್ರೂ ಇಡ್ಬೋದು ರೀ. ಇಲ್ಲೊಂದು ಮಾಡ್ಸ್ಯಾರಿ ಗ್ಯಾಸ್ ಕಟ್ಟಿ ನೋಡ್ರಿ, ಸೂಪರ್ ಐತ್ರಿ. ಇದೆಲ್ಲ ಅವತ್ತು ಇದನ್ನು ಮಾಡಾಕತ್ತಿದ್ರಿ ನಮ್ಮ ಸಾನಿಯಾ. ನಾವೆಲ್ಲ ಹೋಗಿದ್ವಿ ಅವತ್ತು, ನಾವು ವೀಡಿಯೋ ತೊಗೊಂಡಿದ್ರಿ. ಆಮೇಲೆ ನಮ್ಮ ನಸ್ರಿನ್ ಚಲೋ ಆಗೈತೇನಂತ ಕೇಳಾಕತ್ತಾಳ್ರಿ. ಎಲ್ಲ ಹೇಳಾಕತ್ತಾಳೆ. ಇನ್ನು ರೆಡಿ ಮಾಡಾಕತ್ತಾರ ಚಾಚಿ ಕಂಪ್ಲೀಟಾಗಿ ಅಂತಂದು ಹೇಳಿ. ಅದು ಕಂಪ್ಲೀಟ್ ಆಗಿದ್ದು ತೋರಿಸ್ಬೇಕಪ್ಪ ಅಂತಂತ ಹೇಳಿದ್ರೆ ನಾವು ಅವತ್ತು ನೈಟೇ ಬಂದುಬಿಟ್ಟಿವಿ ರೀ ನಾವು ಮನೆಗೆ.
ಇವತ್ತು ಹೋಮ್ ಟೂರಿಂದ ವೀಡಿಯೋ ಬಿಡ್ಬೇಕಾ ಅಂತಲೇ ಹೇಳಿ ನಾನು ಮತ್ತು ಅವನ್ನೆಲ್ಲ ಕ್ಲಿಪ್ ತೊಗೊಂಡು ಹಾಕಾಕತ್ತೀನಿ ರೀ ನಾನು ಮಾತಾಡಿ ನಿಮಗೆ ಇದು ನೋಡಿರಿ ಸಿಮ್ಮೋರ್ ಬೆಡ್ರೂಮ್ ರೀ ಇದು ಅದೇ ಮಕ್ಳದ್ದು ಐತಲ್ರಿ ಅವ್ರ ಇಬ್ಬರು ಮಕ್ಳಿಗೆ ಅದೊಂದು ಬೆಡ್ರೂಮ್ ಮಾಡ್ಯಾರಿ. ಆಮೇಲೆ ಇಲ್ಲೆಲ್ಲ ಪುಸ್ತಕ ಇಡಾಕ್ರಿ. ಇದು ಅವ್ರದ್ದು ಕಂಪ್ಯೂಟ್ರ್ ಐತಲ್ರಿ, ಕಂಪ್ಯೂಟ್ರ್ ಟೇಬಲ್ ರೀ, ಸ್ಟಡಿ ಟೇಬಲ್ ಎಲ್ಲ ಮಾಡ್ಸ್ಯಾರ್ರಿ ಅವರು. ಸಿಮ್ಮೋರ ಬೆಡ್ರೂಮ್ ಒಳಗನ ಬುಕ್ಕೆಲ್ಲನೂ ಇಡ್ಬೋದ್ರಿ ಅಲ್ಲಿ. ಅಷ್ಟು ಮಸ್ತ್ ಅದ ಸೆಲ್ಫ್ ಮಾಡ್ಸ್ಯಾರಿ. ಇದು ನೋಡ್ರಿ ಅದೇ ಮಸ್ತ್ ಮಾಡ್ಸ್ಯಾರ ನೋಡ್ರಿ. ಆಮೇಲೆ ಇದು ಕಪಾಟ್ ರೀ, ಅಂದ್ರೆ ಟ್ರೆಜರಿ ರೀ. ಇದು ಟ್ರೆಜರಿ ಗತೆ ಇಲ್ಲೆಲ್ಲ ಅರ್ಬಿ ಗಿರ್ಬಿ ಎಲ್ಲ ಇಡ್ಬೋದ್ರಿ. ಇದನ್ನು ಹಂಗೆ ಮಾಡ್ಸ್ಯಾರಿ. ಮಸ್ತ್ ಆಗ್ಯಾವ್ರಿ. ಈ ಥರ ಮಾಡ್ಸೋದಂತೂ ಸೂಪರ್ ಬೆಸ್ಟ್ ನೋಡ್ರಿಪ್ಪ. ಏನು ಭಾಳಷ್ಟು ಎಷ್ಟಾದ್ರೂ ಅರಿಬಿ ಇರಲಿ ಹಿಡಿತಾವ್ರಿ ಇವು. ಟ್ರೆಜರಿ ಆತಂದ್ರೆ ಒಂದು 10-12 ಸೀರೆ ಹಿಡಿಸಿ ಇಟ್ಬಿಟ್ವಿ ಅಂದ್ರೆ ಎಲ್ಲ ಮುಚ್ಚಿಬಿಡ್ತಾವ್ರಿ. ನಸನಿಗೆ ಹೇಳತ್ತಿದ್ದಾರೆ ನಾನು, ಇಂಥದ್ದು ಮಾಡ್ತೀವಿ ಭಾಳ ಚಲೋ ಮಾಡಿದ್ರು ನೋಡುವ ಅಂತಂದು ಹೇಳಿ. ಅದು ಅವರು ಚಚೆ ನೀವು ಹಿಂಗೆ ಮಾಡಿಸ್ಬೇಕು ನೋಡ್ರಿ ಮನೆ ಕಟ್ಟಿಸಿ ಅಂತಂದೇಳಿ ಆಕೆ ಎಲ್ಲ ನಮ್ಗೆ ಹೇಳಾಕತ್ತಿದ್ಲ ರೀ ನಮ್ಮ ನಸರಿನ. ಆಮೇಲೆ ಇದು ಹಾಲ್ ರೀ. ಹಾಲ್ ಒಳಗೆ ಟಿ ವಿ ಎಲ್ಲ ಇಡಕ್ಕೆ ಮಾಡ್ಸ್ಯಾರ. ಇದನ್ನು ದೊಡ್ಡ ಹಾಲ್ ಆಗೈತ್ರ ಅವ್ರದ್ದಂತ್ರ ಸಿಕ್ಕಾಪಟ್ಟೆ ದೊಡ್ಡದಾಗೈತ್ರ ಹಾಲ್. ಅದೇನು ರೀ ಇದು ಅವ್ರದ್ದು ಮಾಸ್ಟರ್ ಬೆಡ್ರೂಮ್ ರೀ. ಇದು ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಸಾದಾ ಬೆಡ್ರೂಮ್ ಮಾಡ್ಸ್ಯಾರಿ. ಇದು ಮಾಸ್ಟರ್ ಬೆಡ್ರೂಮ್ ಒಳಗನ ಟ್ರೆಜರಿ ಈ ಥರನ ಕಪಾಟ್ ಮಾಡ್ಸ್ಯಾರಿ. ಟ್ರೆಜರಿ ಗತೆನ ಇದು ಸೂಪರ್ ಆಗ್ಯಾವ್ರಿ. ಎಷ್ಟು ಬೇಕಾದ್ರೆ ನಮ್ಮ ನಸರಿನ ಸೀರೆ ಇಡ್ಬೋದು ರೀ. ಅದೇ ನಮ್ಮ ಸಾನ್ಯ ತಗ ತೋರ್ಸಾಳ್ತಾಳ್ರಿ. ಎಲ್ಲ ಚಾವಿ ನಮ್ಮ ಸಾನ್ಯ ಕೈಯಾಗ ಅದಾವ್ರಿ. ಚಚಿ ಕಪಾಟಿನ ಅಂತಂದು ಹೇಳಕತ್ತಾಳ್ರಿ ಆಕೆ. ಅದ ಎಷ್ಟು ಬೇಕಾದ್ರೆ ಒಂದು ಸೈಡ್ ಗಂಡು ಮಕ್ಕಳು ಒಂದು ಸೈಡ್ ಹೆಣ್ಮಕ್ಳನ್ನು ಇಡ್ಬೋದ್ರಿ. ಆ ಥರ ಎಲ್ಲ ಮಾಡ್ಸ್ಯಾರ ಇದನ್ನು ಕಪಾಟ್ ಒಳಗನ. ಭಾಳ ಅಂದ್ರೆ ಭಾಳ ಸೂಪರ್ ಪ್ಲಾನಿಂಗ್ ಪ್ರಕಾರ ಸೂಪರ್. ಒಂದು ಸ್ವಲ್ಪನ ಜಾಗ ಎಲ್ಲಿ ವೇಸ್ಟ್ ಮಾಡಿದ್ನಾಗ ಅದು ಹಿಂದ ಬಾತ್ರೂಮ್ ರೀ. ಅಷ್ಟು ಚಂದ ಎಲ್ಲನೂ ಯೂಸ್ ಮಾಡ್ಕೊಂಡಾರೆ ಅವರು. ಪ್ರತಿಯೊಂದು ಜಾಗನ ಎಲ್ಲದಕ್ಕೂ ಒಂದೊಂದು ಅನುಕೂಲ ತಕ್ಕಂಗೆ ಎಲ್ಲನೂ ಮಾಡ್ಕೊಂಡಾರೆ. ಭಾಳ ಸೂಪರ್ ಆಗೈತೆ ರೀ ಮನೆ ಅಂತ ಹೇಳ್ಬೇಕಂತ ಹೇಳಿದ್ರೆ. ನಿಮಗೆ ಇನ್ನೊಂದು ಅದೇ ಇಲ್ಲಿ ಮ್ಯಾಲೆ ನೋಡ್ರಿ, ಇಲ್ಲಿ ಕಪಾಟ್ ಮಾಡ್ಸ್ಯಾರಿ. ಇಲ್ಲಿ ನಾವು ಬೇಕಾದಷ್ಟು ಸಾಮಾನು ಇಡ್ಬೋದ್ರಿ. ಬೆಡ್ರೂಮ್ ಒಳಗನ ಇದೇ ಥರನ ಕಪಾಟ್ ಮಾಡ್ಸ್ಯಾರಿ. ಆಮೇಲೆ ಎಲ್ಲ ಕಡೆನೂ ಇದನ್ನು ಮಾಡ್ಸ್ಯಾರಿ, ಅಂದರೆ POP ಮಾಡ್ಸ್ಯಾರಿ ನೋಡ್ರಿ. ಏನೋ ಹೇಳಾಕತ್ತಾಳ್ರಿಪ್ಪ ನಮ್ಮ ನಸರಿನ. ಇವೆಲ್ಲ ಏನೋ ಏನ್ರಿ ಅದು ಶೋಕೇಶ್ ಅದೆಲ್ಲ ಮಾಡವು ಇವು ರೀ ಅವು ಸಾಮಾನು ರವು ಅಷ್ಟು. ಆಮೇಲೆ POP ನೋಡ್ರಿ, ಇದಂತ್ರ ಭಾಳ ಲೈಕ್ ಆತ್ರಿ. ಇದೆಲ್ಲ ಫುಲ್ POP ಮಸ್ತ್ ಆಗೈತೆ ರೀ ಅವ್ರದ್ದು. ಅದ ನಾನು ನಿಮ್ಗೆ ಹೇಳತ್ತಿದ್ನಲ್ರಿ ಪೂರ ಕಿಚನ್ ಆಮೇಲೆ ಹಾಲಿಂದೆಲ್ಲ ಈಗ ಆಗಿದ್ದು ತೊಗೋಬೇಕಪ್ಪ ವಿಡಿಯೋ ಅಂತಂದು ಹೇಳಿದ್ರೆ ಅವ್ರೇನು ಸಾಮಾನೆಲ್ಲ ಫುಲ್ಲು ಹರಡಿಬಿಟ್ಟದ್ರಿ ಹಾಲೊಳಗೆ. ಅದೆಲ್ಲ ಕಿಚನ್ ಒಳಗೂ ಹರಡಿಬಿಟ್ಟಿದ್ರಿ. ಹಂಗಾಗಿ ನಾವು ನೈಟ್ ಬಂದೇವಲ್ಲ ಚಚಿ ಮತ್ತೊಂದು ಸರ ತೊಗೊಂಡು ತೋರಿರಿ ಎಲ್ಲ ಕಿಚನಿಂದ ಅಂದ್ಲಾಕಿ. ತಡಿಮ ಅಂಥೇಳಿ ಈಗ ಇದು ಕ್ಲಿಪ್ ಇತ್ತು ರೀ, ಇವನ್ನ ಹಾಕಿ ನಾನು ನಿಮ್ಗೆ ತೋರ್ಸಾಕತ್ತೀನಿ ರೀ. ವರ್ಕ್ ಮಾಡೋ ಮುಂದೆ ಮಾಡಿದ್ರಿ ಇದು. ಈ ಥರ ಎಲ್ಲ ಕಿಚನ್ ಹಿಂಗಿದ್ದಿದ್ದು ಈ ಥರ ಈಗ ಹೆಂಗಾಗೈತೆ ಅನ್ನೋದು ನಿಮಗೆ ಕಂಪ್ಲೀಟಾಗಿ ಅವ್ರ ಮನೆಗೆ ಮತ್ತೊಂದು ಸಲ ಹೋದಾಗ ನಾನು ಆ ವಿಡಿಯೋ ತೊಗೊಂಡು ನಿಮಗೆ ತೋರಿಸ್ತೇನೆ ರೀ ಫ್ರೆಂಡ್ಸ್. ಆದರೆ ಈ ಥರ ಎಲ್ಲ ಮಾಡ್ಸ್ಯಾರ ನೋಡ್ರಿ ಅಂಥೇಳಿ ನಾನು ನಿಮಗೆ ತೋರ್ಸಾಕತ್ತೇನೆ ರೀ. ಪ್ರತಿಯೊಂದನ್ನು ಭಾಳ ಅಂದ್ರೆ ಭಾಳ ಸೂಪರ್ ಮಾಡ್ಸ್ಯಾರ. ಈ ಥರ ಎಲ್ಲ ಮಾಡಿದ್ದು ಇವಾಗ ಹೆಂಗೆ ಲೈಟಿಂಗ್ ಎಲ್ಲ ಆದಮೇಲೆ ಹೆಂಗೆ ಕಾಣಕತ್ತೈತೆ ಅವ್ರ ಮನೆ ಅನ್ನೋದನ್ನು ತೋರಿಸ್ತೇನೆ ರೀ. ಯಾಕಂದ್ರೆ ದೂರ ಆಕತ್ತಲ್ರಿಪ್ಪ, ಹಂಗಾಗಿ ಹೋಗೋಕ್ಕನ ಆಗಿಲ್ಲ ರೀ ನನಗೆ. ಅದೇ ಇಲ್ಲೆಲ್ಲ ವರ್ಕ್ ಮಾಡೋ ಮುಂದೆ ತೊಗೊಂಡಿದ್ದ ಕ್ಲಿಪ್ ರೀ ಇವೆಲ್ಲ ನಿಮಗೆ ತೋರಿಸ್ತೀನಿ ರೀ ಫ್ರೆಂಡ್ಸ. ನಾನು ಈಗ ನಾಳೆ ನಾಡ್ದ್ರಾಗ ಅವ್ರ ಮನೆಗೆ ಹೋದ್ನಿ ಅಂದ್ರೆ ಅವ್ರದ್ದು ಅಡುಗೆ ಮನೆಯದು ಫುಲ್ಲು ಮತ್ತೊಂದು ಹೋಮ್ ಟೂರ್ ಮಾಡ್ತೀನಿ ರೀ ನಾನು. ಈ ಥರನೇ ಎಲ್ಲ ಮಾಡ್ತೇನೆ. ನಮ್ಮ ನಸರು ಹೇಳಕತ್ತಾಳ್ರಿ ಅಲ್ಲಿ ಇಡೋದು ಚಾಚಿ ಅದು ಓವನ್ ಅಂತಂದೇಳಿ ಅದಲ್ಲಿ ಜಾಗ ಬಿಟ್ಟಾರ ನೋಡ್ರಲ್ಲಿ. ಆಮೇಲೆ ಸಿಂಕನ್ನು ಮಾಡ್ಸ್ಯಾರ್ರಿ ಅವರು. ಭಾಳ ಸೂಪರ್ ಆಗೈತೆ ಬಿಟ್ರಪ್ಪ ಹೇಳ್ಬೇಕಂತ ಹೇಳಿದ್ರೆ. ಎಲ್ಲ ಪ್ಲ್ಯಾನಿಂಗ್ ಪ್ರಕಾರನ ಮಾಡ್ಯಾರ್ರಿ ಎಲ್ಲ ನಮ್ಮ ನಸರಿನ ಅವ್ರ ಮನೆಯವ್ರದ್ದು. ಆಮೇಲೆ ನಮ್ಮ ಬಾಬಾ ಎಲ್ಲರೂ ಪ್ಲ್ಯಾನ್ ಮಾಡಿ ಎಲ್ಲಿ ಯಾವ ಜಾಗಕ್ಕೆ ಯಾವ್ಯಾವ ಸಾಮಾನು ಶಿಫ್ಟ್ ಆಗಬೇಕು ಅನ್ನೋದನ್ನು ಎಲ್ಲನೂ ಅವ್ರ ಪ್ಲ್ಯಾನ್ ಪ್ರಕಾರ ಮಾಡಿಸಿ ಇದನ್ನು ಕರೆಕ್ಟಾಗಿನ ಕುಂದರ್ಸ್ಯಾರ ಅಷ್ಟು ಸಾಮಾನು. ಭಾಳ ಸೂಪರ್ ಆಗೈತೆ ರೀ. ಕಿಚನ್ ಹಿಂದ್ಗಡೆನೇ ಇದು ಒಂದು ಬಾಲ್ಕನಿ ಐತಲ್ರಿ. ಆ ಬಾಲ್ಕನಿ ಒಳಗೆ ಇಲ್ಲಿ ಅವರು ಸಿಲಿಂಡ್ರ್ ಇಡೋದು ಮಾಡ್ಯಾರ ರೀ. ಇಲ್ಲಿಂದ ಡೈರೆಕ್ಟ್ ಒಳಗಡೆ ಪೈಪ್ ಹೋಗೈತೆ ರೀ ಗ್ಯಾಸ್ ಕಟ್ಟಿ ಕಡೆ. ಅಲ್ಲಿ ಇದೆ ರೀ ಗ್ಯಾಸ್ ಅವ್ರು ನೋಡಿರಲ್ರಿ ನಮ್ಮ ನಸರ್ನವ್ರದ್ದು. ಅದನ್ನು ಗ್ಯಾಸ್ ಶಿಫ್ಟ್ ಮಾಡ್ತಾರೆ. ಇಲ್ಲೇ ಮಾಡ್ಯಾರ ಅವ್ರು ಹಿಂದೆ ಸಿಲಿಂಡ್ರ್ ಇಡೋದು ಒಳಗೆ ಬ್ಯಾಡ್ರಪ್ಪ ಅಂತಂದು ಹೇಳಿ ನೋಡ್ರಿ. ಆಮೇಲೆ ಮತ್ತೆ ಇಲ್ಲಿ ಅಡುಗೆ ಮನೆಗೆ ನಮ್ಮ ಮನೆಯವ್ರು ಬಂದ್ರೆ ನೋಡೋಕೆ ಏನು ನಸರನ್ನ ಮಸ್ತ್ ಆಗೈತಲ್ವ. ಈ ಕಪಾಟೊಳಗೆ ಏನು ಇಡೋದು, ಈ ಕಪಾಟೊಳಗೆ ಏನು ಇಡೋದು ಅಂತೇಳಿ ನಮ್ಮ ನಸರನ್ನ ಸ್ವಲ್ಪ ಮಷ್ಕರಿ ಮಾಡಾಕತ್ತಿದ್ರಿ ಅವರು. ಅಲ್ಲೂ ನಮ್ಮ ಸಾನ್ಯ ಕೂತ್ಕೊಂಡಾಡ್ರಿ ಅದ್ರೊಳಗೆ. ನಾವು ಕೂತ್ರೋದು ನೋಡಿ ನಾವು ಬಂದಾಗ ಅಂತಂದು ಹೇಳಿ. ಇದು ಮಷ್ಕರಿ ಅಂತ ಇದ್ದೇ ಇರ್ತೈತೆ ರೀ. ಚಾಚಾ ಮಕ್ಕಳ ಜೋಡಿನ ಇದೇ ಎಲ್ಲ ನೋಡಕತ್ತಾರೆ ನಮ್ಮ ಮನೆಯವರು. ಭಾಳ ಚಲೋ ಕಟ್ಟಿಸ್ಯಾರ ಬಿಡಪ್ಪ ಮನೆ ಅಂತಂದು ಹೇಳಕತ್ತಾರೆ ಅವರು. ನಮ್ಮ ನಸರನ್ನ ಅಂದ ಎಲ್ಲ ಚಾಚಿ ಲೈಟಿಂಗ್ ಅದಾದಮೇಲೆ ಇನ್ನೂ ಸೂಪರಾಗಿ ಕಾಣ್ತೈತೆ ರೀ ಚಾಚಿ ಅಂತಂದು ಹೇಳಿ ಅಂತ. ಇಲ್ಲ ಅಂದರೆ ಇಲ್ಲಿ ಸಿಂಕ್ ಕುಂದಿರ್ಸ್ತಾರೆ. ಈಗ ಸಿಂಕ್ ಕುಂತತ್ರಿ ಈಗ ಆಲ್ರೆಡಿ ತೋರಿಸ್ತೀನಿ ರೀ ನಿಮಗೆ.
ನೋಡ್ರಿಪ್ಪ ಕಂಪ್ಲೀಟಾಗಿ ಹೋಮ್ ಟೂರ್ ಮಾಡಬೇಕಪ್ಪ ಅಂತಂದರೆ ಅದನ್ನು ನಿಮಗೆ ವಿಡಿಯೋದೊಳಗೆಲ್ಲ ಹೇಳೇನಿ ರೀ ನಾನು. ಹಾಲು ಮತ್ತು ಅಡುಗೆ ಮನೆ ಅದು ಒಂದು ಎಲ್ಲರಿಗೂ ಆಸೆ ಏನಪ್ಪ ಅಂತ ಹೇಳಿದ್ರೆ ಅವ್ರು ಹಾಲ್ ಹೆಂಗೆ ಮಾಡ್ತಾರೆ, ಹೆಂಗೆ ಡೆಕೋರೇಟ್ ಮಾಡ್ತಾರೆ, ಕಿಚನ್ ಒಳಗೆ ಹೆಂಗೆ ಸಾಮಾನು ಶಿಫ್ಟ್ ಮಾಡ್ಯಾರ ಅದನ್ನೆಲ್ಲ ನೋಡ್ಬೇಕನ್ನೋದು ಆಸೆ ಇರ್ತೈತೆ ರೀ, ನನಗೆ ಗೊತ್ತಾಗ್ತೈತೆ ರೀ. ಆದ್ರೆ ನಾನು ಅದನ್ನು ವೀಡಿಯೋ ಮಾಡಬೇಕಪ್ಪ ಅಂತಂದು ಹೇಳಿ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ರೀ. ಯಾಕಂದ್ರೆ ಫುಲ್ ಕೈ ಕಾಲ್ಕಲಾಗೆಲ್ಲ ಈ ಹಳೆ ಮನೆ ಇವೆಲ್ಲ ಸಾಮಾನು ತೊಗೊಂಬಂದು ಅಲ್ಲೆಲ್ಲ ಶಿಫ್ಟ್ ಮಾಡೋಕೆ ಎಲ್ಲ ಹಾಲ್ನಾಗ ತುಂಬಿಸ್ಬಿಟ್ಟಿದ್ರು. ಹಾಲ್, ಅಡುಗೆ ಮನೆ ಎಲ್ಲ, ಕಿಚನ್ ರೂಮ್ ಎಲ್ಲ. ಅವತ್ತು ಮನೆಯೂ ಮಂದಿ ಭಾಳ ಇದ್ರಲ್ರಿ, ಹಾಗಾಗಿ ಎಲ್ಲ ಫಂಕ್ಷನ್ ಎಲ್ಲ ಅಡುಗೆ ಮನೆ ಎಲ್ಲ ತುಂಬಿತ್ರಿ. ಹಂಗೆ ನಮ್ಮ ಹೆಸರು ಹೇಳಿದ ಚಚಿ ಎಲ್ಲ ಒಂದು ದಿನ ನಿಮಗೆ ಕ್ಲೀನ್ ಮಾಡ್ಕೊಡ್ತೀನಿ ರೀ, ಅವಾಗ ಕಂಪ್ಲೀಟಾಗಿ ಮಾಡ್ಕೊವಂತ್ರಿ ಅಂತಂದೇಳಿ ಎಲ್ಲ ತಗೋ ಅಂತಂದೇಳಿ ಅವತ್ತು ನೈಟ ನಾವು ಬಂದುಬಿಟ್ರಿ. ಮತ್ತು ನಮಗೆ ಹೋಗೋಕನ ಆಗಲಿಲ್ಲ ರೀ, ಅಡ್ಡಾಡಿ ಕಾಲಂತೂ ಸಿಕ್ಕಾಪಟ್ಟೆ ನೋಯಾಕತ್ತಿದ್ವು. ಇವು ಎಲ್ಲ ಕ್ಲಿಪ್ ಏನಪ್ಪ ಅಂತಂದು ಹೇಳಿದ್ರೆ ಈಗ ನಿಮಗೆಲ್ಲ ತೋರಿಸಿದ್ದೆ ನಾನು. ಅವು ಏನು ರೀ ಎಲ್ಲ ಮನೆ ಇದನ್ನು ಮಾಡಕತ್ತಿದ್ರಲ್ರಿ, ಇನ್ನೂ ಎಲ್ಲ ರಿಪೇರಿ ಮಾಡಕತ್ತಿದ್ರಲ್ಲ, ಅವಾಗಿನ ಕ್ಲಿಪ್ ಐತ್ರಿ. ಆ ಥರ ಎಲ್ಲ ಮಾಡಿಸ್ಯಾರ್ರಿ ಅಂತಂದು ಹೇಳಿ ತೋರಿಸ್ತೀನಿ ರೀ. ಈ ಥರ ಎಲ್ಲ ವರ್ಕ್ ಆದಮೇಲೆ ಹೆಂಗೆ ಕಾಣಕತ್ತೈತಿ ಹಾಲ್ ಕಿಚನ್ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ರೀ ನಾನು ಯಾವಾಗಲಾದ್ರೂ. ಮತ್ತು ಅವ್ರ ಮನೆಗೆ ಹೋದಾಗ ಕಂಪ್ಲೀಟಾಗಿ ನಾನು ಅದನ್ನೆಲ್ಲ ಬರೀ ಹಾಲ್, ಕಿಚನ್, ಬೆಡ್ರೂಮ್ ಅದನ್ನೆಲ್ಲ ಈಗ ಯಾವ ಥರ ಆಗೈತೆ ಸಾಮಾನೆಲ್ಲ ಶಿಫ್ಟ್ ಆದಮೇಲೆ ಅನ್ನೋದನ್ನು ನಿಮಗೆ ಮುಂದಿನ ವೀಡಿಯೋದಾಗಲಿ ನಾನು ತೋರ್ಸೋಕೆ ಟ್ರೈ ಮಾಡ್ತೀನಿ ರೀ. ಆದ್ರೆ ಕಂಪ್ಲೀಟಾಗಿ ಅದ್ರದ್ದು ಒಂದು ಹೋಮ್ ಟೂರ್ ಮಾಡ್ತೀನಿ ರೀ ಫ್ರೆಂಡ್ಸ. ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ರೀ. ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.